ಯಾರೋ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಜೀವನವು ನಮಗೆ ತುಂಬ ಪಾಠ ಕಲಿಸುತ್ತದೆ. ಕೆಲವೊಮ್ಮೆ ನಗುವಂತೆ ಮಾಡುತ್ತದೆ, ಕೆಲವೊಮ್ಮೆ ಅಳುವಂತೆ ಮಾಡುತ್ತದೆ. ಎಲ್ಲ ಸಮಯದಲ್ಲಿ ಸಂತೋಷದಿಂದ ಇರುವವರ ಮುಂದೆ ಜೀವನವೇ ತಲೆ ಬಾಗಿಸುತ್ತದೆ. ಒಂದು ಸಣ್ಣದಾದ ಕತೆ. ಮನೀಶ್ ಹೆಸರಿನ ಹುಡುಗ ಕಾಲೇಜಿನಲ್ಲಿ ಕಲಿಯುತ್ತಿದ್ದ. ಹೊಸದಾಗಿ ದಾಖಲಾತಿಯಾಗಿತ್ತು. ಅವನು ತುಂಬ ಉತ್ಸುಕನಾಗಿರುತ್ತಿದ್ದ. ಇಡೀ ಕ್ಲಾಸ್ ಅವನಿಂದಾಗಿ ಸಂತೋಷದಲ್ಲಿತ್ತು. ದಿನ ಹಾಸ್ಯ ಮಾಡಿ ನಗಿಸುತ್ತಿದ್ದ. ಆದರೆ 15-20 ದಿನಗಳಿಂದ ಅವನು ತುಂಬ ಉದಾಸೀನತೆಯಿಂದ ಇದ್ದ. ಯಾಕೆ ಹೀಗಾಯಿತು ಎಂದು ತಿಳಿಯದೆ ಹೋಯಿತು. ಈಗ ಯಾರ ಹತ್ತಿರನೂ ಮಾತನಾಡುತ್ತಿರಲಿಲ್ಲ. ಕ್ರಮೇಣ ಗೆಳೆಯರು ಅವನಿಂದ ದೂರವಾದರು. ಅವನು ಕ್ಲಾಸಿಗೆ ಬರುತ್ತಿದ್ದ ಟೀಚರ್ ಅವನ ಚಲನವಲನಗಳನ್ನು ಗಮನಿಸಿದರು. ಮನೀಶ್ನೊಡನೆ ಮಾತನಾಡಬೇಕೆನಿಸಿತು. ಒಂದು ಬಾರಿ ಮನೀಶ್ನೊಡನೆ ಮಾತನಾಡಲು ಸ್ಟಾಫ್ ರೂಮ್ಗೆ ಕರೆದರು. ಅವರು ಕೇಳಿದರು, ಮನೀಶ್, ಅಂಥದ್ದೇನಾಯಿತು? ಈ ಮೊದಲು ನೀನು ತುಂಬ ಉತ್ಸುಕನಾಗಿದ್ದೆ. ನೀನು ಕ್ಲಾಸಿನಲ್ಲಿ ತುಂಬ ಖುಷಿಯಲ್ಲಿದ್ದೆ. ನಿನ್ನಿಂದಾಗಿ ಇಡೀ ಕ್ಲಾಸ್ ಸಂತೋಷದಲ್ಲಿತ್ತು. ಯಾಕಾಗಿ ನೀನೀಗ ತುಂಬ ನಿರುತ್ಸುಕನಾಗಿದ್ದಿ? ಮನೀಶ್ ಹೇಳಿದ. ಅವನಿಗೆ ಒಂದು ಹುಡುಗಿ ತುಂಬ ಇಷ್ಟವಾಗಿದ್ದಳು ಮತ್ತು ಆ ಹುಡುಗಿ ಅವನ ಹೃದಯವನ್ನು ಒಡೆದು ಚೂರು ಚೂರು ಮಾಡಿದಳು. ಅವನ ಬ್ರೇಕಪ್ ಆಯಿತು. ಜೀವನದಲ್ಲಿ ಒಳ್ಳೆಯತನವೇ ಇಲ್ಲವೇ ಇಲ್ಲ ಎಂದೆನಿಸಿತು. ಮತ್ತೆ ಅವನು ಅದೇ ಮಾತನ್ನು ಜ್ಞಾಪಿಸ್ತಾ ಉದಾಸೀನನಾಗಿದ್ದನು. ಅವನಿಂದ ಮರೆಯಲು ಸಾಧ್ಯವಾಗಲಿಲ್ಲ. ಜೀವನದಲ್ಲಿ ನಾವು ಹೇಗೆ ಖುಷಿಯಲ್ಲಿರುವುದು ಎಂದು ಮನೀಶ್ಗೆ ಮನದಟ್ಟು ಮಾಡಬೇಕೆಂದು ಟೀಚರ್ಗೆ ಅನಿಸಿತು. ಅವರು ಮನೀಶ್ಗೆ ಹೇಳಿದರು, ನೀನು ಇವತ್ತು ಸಾಯಂಕಾಲ ನನ್ನ ಮನೆಗೆ ಬಾ. ನನಗೆ ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕಿದೆ. ಕಾಲೇಜ್ ಮುಗಿದು ಸಾಯಂಕಾಲ ಮನೀಶ್ ಟೀಚರ್ನ ಮನೆ ತಲುಪಿದ. ಆಗ ಟೀಚರ್ ಹೇಳಿದರು, ನೀನು ಲೆಮನ್ ಜ್ಯೂಸ್ ಕುಡಿಯಲು ಇಷ್ಟಪಡ್ತೀಯಾ? ಮನೀಶ್ ಹೇಳಿದ, ಖಂಡಿತವಾಗಿ ಸರ್. ಟೀಚರ್ ಲೆಮನ್ ಜ್ಯೂಸ್ ಮಾಡುತ್ತಿರುವಾಗ ಅವರು ತಪ್ಪಿನಿಂದಾಗಿ ಅಥವಾ ಬೇಕೆಂತಲೇ ಜ್ಯೂಸ್ನಲ್ಲಿ ಉಪ್ಪನ್ನು ಜಾಸ್ತಿ ಸೇರಿಸಿದರು. ಸಕ್ಕರೆ ಸ್ವಲ್ಪ ಕಡಿಮೆ ಇತ್ತು. ಲೆಮನ್ ಜ್ಯೂಸ್ ತಂದು ಮನೀಶ್ಗೆ ಕುಡಿಯಲು ಕೊಟ್ಟರು. ಜ್ಯೂಸ್ ಸ್ವಲ್ಪವೇ ಕುಡಿದಾಗ ಅವನಿಗೆ ಜ್ಯೂಸ್ ತುಂಬ ವಿಚಿತ್ರವಾಗಿ ಕಂಡಿತು. ಸರ್, ಏನು ತಯಾರಿಸಿದ್ದೀರಿ ನೀವು? ತುಂಬ ಉಪ್ಪಾಗಿದೆ ಎಂದ. ಟೀಚರ್ ಹೇಳಿದರು, ಲೆಮನ್ ಜ್ಯೂಸ್ ಬಿಸಾಡುತ್ತೇನೆ, ಮತ್ತೊಂದು ಜ್ಯೂಸ್ ಮಾಡುತ್ತೇನೆ ಎಂದರು. ಮನೀಶ್ ಹೇಳಿದ, ಈ ಲೆಮನ್ ಜ್ಯೂಸ್ ಬಿಸಾಡುವ ಅಗತ್ಯವಾದರೂ ಏನು? ಇದರಲ್ಲಿ ಉಪ್ಪು ಜಾಸ್ತಿ ಆಗಿದೆ. ಇದಕ್ಕೆ ಸಕ್ಕರೆ ಜಾಸ್ತಿ ಸೇರಿಸುವ. ಇದು ಕುಡಿಯಲು ಯೋಗ್ಯವಾಗಿರುವುದು. ಟೀಚರ್ ಹೇಳಿದರು, ನಾನು ಕೂಡ ಈ ವಿಚಾರವನ್ನೇ ನಿನಗೆ ಮನದಟ್ಟು ಮಾಡಲು ಪ್ರಯತ್ನಿಸುತ್ತಿದ್ದೆ. ನಿನ್ನ ಜೀವನದಲ್ಲಿ ಉಪ್ಪು ಜಾಸ್ತಿಯಾಗಿದೆ. ಇದನ್ನು ಕಡಿಮೆ ಮಾಡಲು ಸಾಧ್ಯವಾಗದು. ಆದರೆ ಸಕ್ಕರೆಯನ್ನು ಸೇರಿಸಿ ದುಃಖವನ್ನು ಮರೆತು ಸಂತೋಷದಲ್ಲಿ ಇರಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತವೆ. ಮರೆಯಲು ಸಾಧ್ಯವಾಗುತ್ತಿಲ್ಲ. ನೆನಪುಗಳು ಒಳ್ಳೆಯದನ್ನು ಮಾಡುವುದಿಲ್ಲ. ನಮ್ಮ ನೆನಪುಗಳು ಜೀವನವನ್ನು ತುಂಬ ಕಹಿಯನ್ನಾಗಿ ಮಾಡುತ್ತದೆ. ಆದರೆ ನಾವು ಅವುಗಳನ್ನೆಲ್ಲ ಮರೆತು ಬಿಡಬೇಕು. ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವುದಕ್ಕಾಗಿ ಪ್ರಯತ್ನ ಪಡಬೇಕು. ಒಳ್ಳೆಯ ಸಂಗತಿಗಳನ್ನು ಜೋಡಿಸ್ತಾ ಹೋಗಬೇಕು. ಹಿಂದಿನದನ್ನು ನೆನಪಿಸಿಕೊಂಡಾಗ ನೋವು ಜಾಸ್ತಿಯಾಗುವುದು. ಇದನ್ನು ಪ್ರತಿ ಸಲ ನೆನಪಿಸುವುದರಿಂದ ಜೀವನ ಒಳ್ಳೆಯದಾಗುವುದಿಲ್ಲ. ಜೀವನದಲ್ಲಿ ಉಪ್ಪು ಜಾಸ್ತಿ ಇದೆ. ಸ್ವಲ್ಪ ಸಕ್ಕರೆ ಬೆರೆಸಬೇಕು. ನಾನು ಹೇಳುವುದು ಇಷ್ಟೇ, ನಗುನಗುತ್ತಾ ಜೀವನ ಸಾಗಿಸಿ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಪಟ್ಟು ಜಯಶೀಲರಾಗಿ ಈ ಜಗತ್ತು ನಿಮ್ಮನ್ನು ಹಿಂಬಲಿಸುವಂತೆ ಮಾಡಿ. ನೆನಪಿನಲ್ಲಿಡಿ, ನೀವು ಒಳ್ಳೆಯದನ್ನೇ ಕೇಳುತ್ತಾ ಇದ್ದೀರಿ. ಅಂದರೆ ವೈಟಿ ಮೋಟಿವ್ ವರ್ಲ್ಡ್ನಿಂದ ಕೇಳ್ತಾ ಇದ್ದೀರಿ. ಬನ್ನಿ, ಒಳ್ಳೆಯ ಕತೆ, ಅದ್ಭುತವಾದ ಸಂದೇಶಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ.